ಸಮಾಜ ಸೇವೆಯಲ್ಲಿ ಉದಾಹರಣೆ ಸೃಷ್ಟಿಸಿದ ಕಮರಹಳ್ಳಿ ರವಿ 45ನೇ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಬಂಡಿಗೆರೆ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ 50ಕ್ಕೂ ಹೆಚ್ಚು ವಿಶೇಷಚೇತನರಿಗೆ 1 ವರ್ಷದ ಉಚಿತ ಬಸ್ ಪಾಸ್ ವಿತರಿಸಲಾಯಿತು. ಕಮರಹಳ್ಳಿ ರವಿ ಅಂಗವಿಕಲರ ನೌಕರರ ಸಂಘದ ಅಧ್ಯಕ್ಷರು. ಸರ್ಕಾರ ಮಾಡುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ. ಕಳೆದ ವರ್ಷ ಸಹ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಿದ್ದೇವೆ. ವಿಶೇಷಚೇತನ ಮಕ್ಕಳಿಗೆ ನೆರವು ನೀಡಿ ಸಹಾಯ ಕೈ ವಿಸ್ತರಿಸಿ ಎಂದು ಮನವಿ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ವಿಕಲಚೇತನರು ಕಮರಹಳ್ಳಿ, ನಂಜುಂಡಸ್ವಾಮಿ, ಗುರುಸ್ವಾಮಿ, ಪ್ರಕಾಶ್, ಜಯರಾಜು ಮತ್ತು ಪುಟ್ಟತಾಯಮ್ಮ ಉಪಸ್ಥಿತರಿದ್ದರು. ಕೊನೆಗೆ ವಿಶೇಷಚೇತನರಿಂದ ಕಮರಹಳ್ಳಿ ರವಿಗೆ ಸನ್ಮಾನ ಸಲ್ಲಿಸಲಾಯಿತು. ಇದೇ ರೀತಿಯಲ್ಲಿ ಸಮಾಜದಲ್ಲಿ ತಮ್ಮ ಪ್ರಯತ್ನದಿಂದ ಪ್ರೇರಣೆಯಾದ ವ್ಯಕ್ತಿಗಳ ಸೇವೆಯನ್ನು ನಾವು ಕಂಡುಬರುತ್ತಿದ್ದೇವೆ. ಸಹ ಒಂದಲ್ಲ ಒಂದು ರೀತಿಯಾದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಸ್ನೇಹಿತರುಗಳ ಜೊತೆಗೂಡಿ ಇದೊಂದು ಸಂಭ್ರಮವನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ವಿಶೇಷವಾಗಿ ಏನು ವಿಶೇಷ ಚೇತನರಿಗೆ ಅಂತ ಹೇಳ್ತೀವಿ, ಏನು ದೇವ್ರ ಮಕ್ಕಳು ಅಂತ ಕರಿತೀವಿ, ಅಂಥವ್ರುಗಳಿಗೆ ಏನಾದರೂ ನನ್ನ ಕೈಯಿಂದ ಏನಾದರೂ ಸಹಾಯ ಮಾಡೋಕ್ಕಾದ್ರೆ ಏನಾದ್ರು ಮಾಡೋಣ ಅಂತ ಇದ್ದಾಗ ಹೆಚ್ಚಿನ ರೀತಿಯಲ್ಲಿ ಮಾಡೋಕ್ಕಾಗದೇ ಇದ್ರೂ ಒಂದು ಸಣ್ಣ ರೀತಿಯಲ್ಲಿ ಒಂದಷ್ಟು ಜನಕ್ಕೆ, ಒಂದು 45ರಿಂದ 50 ಜನಕ್ಕೆ ಇವತ್ತು ಆ ವಾರ್ಷಿಕ ಬಸ್ ಪಾಸನ್ನು ಕೊಡ್ಸೋಣ ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ನಮ್ಮ ತಾಲೂಕಿನ ಅದೇ ಡಿಪಾರ್ಟ್ಮೆಂಟ್ ಅವರಾದಂಥ ರಮೇಶ್ ಸರ್ನ ಭೇಟಿ ಮಾಡಿದಾಗ, ಮತ್ತು ನಮ್ಮ ಮುದ್ದಮ್ಮವರು, ಇವುಗಳೆಲ್ಲ ಮುಂದೆ ನಿಂತು ಮಾಡಿಸ್ತೀವಿ ಸರ್, ಆಯಿತು ಸರ್, ನೀವು ಎಷ್ಟು ಜನಕ್ಕೆ ಮಾಡಿಸ್ಬೇಕು ಅಂತ ಕೇಳಿದಾಗ ಒಂದು 45ರಿಂದ 50 ಜನಕ್ಕೆ ಮಾಡಿಸಿ ಅಂತ ಹೇಳಿದ್ವಿ. ನಾನು ಹಣವನ್ನು ಕೊಟ್ಟೆ ಅಷ್ಟೇ. ನಮ್ಮ ರಮೇಶ್ ಅವರು, ನಮ್ಮ ಪುಟ್ಟತಾಯಮ್ಮವರು, ಮುದ್ದಮ್ಮವರು ನಿಂತು ಇವತ್ತು ಎಲ್ಲರಿಗೂ ಒಂದು 45ರಿಂದ 50 ಜನಕ್ಕೆ ಇವತ್ತು ಬಸ್ ಪಾಸನ್ನು ಮಾಡಿಸಿ ಇವತ್ತು ಅವ್ರುಗಳನ್ನ ಕರೆದು ಒಂದು ಏನು ನಮ್ಮ ಬೇಗೂರಿನ ಬಂಡಿಗೆರೆ ಮಾದಪ್ಪನ ಸನ್ನಿಧಾನದಲ್ಲಿ ಇವತ್ತು ಪಾಸ್ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೂ ಇಲ್ಲೆಲ್ಲ ಬಂದು ಆ ಬಸ್ ಪಾಸನ್ನು ಸ್ವೀಕಾರ ಮಾಡಿ ಒಂದೊಳ್ಳೆ 4 ಮಾತುಗಳನ್ನ ಆಡಿದ್ದಾರೆ. ಅವ್ರುಗಳೆಲ್ಲರಿಗೂ ಸಹ ಈ ಮುಖಾಂತರ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಈ ಪ್ರತಿ ವರ್ಷವೂ ಸಹ ನಾವು ಈ ಥರದ್ದು ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೇವೆ. ಇದನ್ನು ಕಳೆದ ಒಂದು 15 ವರ್ಷಗಳಿಂದನೂ ಸಹ ಇದನ್ನು ಒಂದು ರೂಢಿ ಮಾಡ್ಕೊಂಡು ಬಂದಿದ್ದೇನೆ. ವಿಶೇಷವಾಗಿ ನಾವು ಪ್ರತಿ ವರ್ಷ ನಾವು ಶಾಲೆಗಳಿಗೆ ಏನಾದರೂ ಮಕ್ಕಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಏನಾದರೂ ಒಂದು ಕೊಡೋ ಮುಖಾಂತರ ಶಾಲೆಗಳಿಗೆ ಮಾಡ್ತಾ ಇದ್ವಿ. ಈ ಸಾರಿ ಈ ರೀತಿಯಾಗಿ ಮಾಡೋಣ ಅಂತ ಹೇಳಿ ಮಾಡ್ವಿ. ಒಂದು 15 ವರ್ಷದಿಂದ ಸುಮಾರು ಒಂದು 10-6 ಶಾಲೆಗಳಿಗೆ ನಾವು ಕಂಪ್ಯೂಟರ್ ಕೊಡೋದಾಗಿರ್ಬೋದು, ಲ್ಯಾಪ್ಟಾಪ್ ಕೊಡೋದಾಗ್ಬೋದು, ಪ್ರೊಜೆಕ್ಟರ್ಗಳನ್ನ ಕೊಡೋದಾಗ್ಬೋದು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಕಳೆದ ವರ್ಷವೂ ಸಹ ನಮ್ಮ ಬೇಗೂರಿನ ಒಬ್ಬ ಸ್ನೇಹಿತರಿಗೆ ಒಂದು ಸೈಕಲ್ನ ತೆಗೆದುಕೊಟ್ವಿ. ಅವನೊಬ್ಬ ವ್ಯಾಪಾರ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥವನು. ಈ ರೀತಿಯಾದ ಕೆಲಸ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ. ನಾನು ತೊರವಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ರವಿ ಸರ್ ಅವರು 45ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ 40 ಜನ ಅಂಗವಿಕಲರಿಗೆ ಬಸ್ ಪಾಸ್ ಕೊಡಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳು. ಮತ್ತು ದೇವರು ಅವ್ರಿಗೆ ಆಯುಸ್ಸು, ಆರೋಗ್ಯ, ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಖುಷಿ ಆಗ್ತಾಯಿದೆ. ಇದೇ ಥರ ಎಲ್ಲ ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸಗಳನ್ನ ಈ ಥರ ಅಧಿಕಾರಿಗಳು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಮ ಬದುಕೋಕ್ಕೆ ಅನುಕೂಲ ಅಂಗವಿಕಲರು ಬದುಕೋಕ್ಕೆ ಅನುಕೂಲ ಆಗುತ್ತೆ.